ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ವೇಳೆ ಪಾಯಿಂಟ್ ನಂಬರ್ 6ರಲ್ಲಿ ಪತ್ತೆಯಾದ ಕಳೇಬರದ ಬಗ್ಗೆ ಆಗಸ್ಟ್ 1ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿತ್ತು. ಇದೊಂದು 20 ವರ್ಷಕ್ಕೂ ಹಳೆಯದಾದ ಮೂಳೆಗಳು ಅನ್ನೋ ಹಿನ್ನೆಲೆ ಪ್ರಕರಣ ದಾಖಲಾಗಿತ್ತು. ಆದರೆ ಇದೀಗ ಈ ಯುಡಿಆರ್ ಅನ್ನು ಧರ್ಮಸ್ಥಳ ಠಾಣೆಯಿಂದ ಎಸ್ಐಟಿಗೆ ಸ್ವತಃ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರೇ ವರ್ಗಾಯಿಸಿದ್ದಾರೆ. ಇಂದು 13ನೇ ಪಾಯಿಂಟ್ನ ಉತ್ಖನನ ನಡೆದ ಬಳಿಕ ಎಸ್ಐಟಿ ಈ ಪ್ರಕರಣದ ತನಿಖೆಯನ್ನ ನಡೆಸಲಿದೆ. ಪಾಯಿಂಟ್ ನಂಬರ್ 6ರಲ್ಲಿ ಕಳೇಬರ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಯುಡಿಆರ್ ಎಸ್ಐಟಿಗೆ ಹಸ್ತಾಂತರ. ಈ ಬಗ್ಗೆ ಕರ್ನಾಟಕ ರಾಜ್ಯ ಡಿಜಿಪಿ ಐಜಿಪಿ ಆದೇಶವನ್ನ ಹೊರಡಿಸಿರೋದು. ಜುಲೈ 31ರಂದು ಪಾಯಿಂಟ್ ನಂಬರ್ 6ರಲ್ಲಿ ಕಳೇಬರ ಪತ್ತೆಯಾಗಿರುತ್ತೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಡಿಜಿಪಿ ಹಾಗೂ ಐಜಿಪಿ ಆದೇಶವನ್ನ ಕೊಟ್ಟಿದ್ದಾರೆ. ಈ ತನಿಖೆಯನ್ನ ನಡೆಸೋದಕ್ಕೆ ಎಸ್ಐಟಿಗೆ ಹಸ್ತಾಂತರವನ್ನ ಮಾಡಲಾಗಿದೆ. ಜುಲೈ 31ರಂದು ಪಾಯಿಂಟ್ ನಂಬರ್ 6ರಲ್ಲಿ ಕಳೇಬರ ಪತ್ತೆಯಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಶೋಧ ಕಾರ್ಯಾಚರಣೆ ಸಂದರ್ಭ ಈ ಕಳೇಬರ ಪತ್ತೆಯಾಗಿರೋದು. ಆಗಸ್ಟ್ 1ರಂದು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಯುಡಿಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಇದು. ಈ ಯುಡಿಆರ್ ಅನ್ನ ಎಸ್ಐಟಿ ತನಿಖೆಗೆ ನೀಡಿ ಡಿಜಿಪಿ ಡಾಕ್ಟರ್ ಸಲೀಂ ಆದೇಶವನ್ನ ಕೊಟ್ಟಿದ್ದಾರೆ. ಆಗಸ್ಟ್ 1ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ಈ ಯುಡಿಆರ್ ದಾಖಲಾಗಿರುತ್ತೆ.